ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ. ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ VC ಫಾರಂನಲ್ಲಿ ಪ್ರತಿ ವರ್ಷವೂ ನಡೆಸುವ ಹಾಗೆ ಈ ವರ್ಷವೂ ಕೂಡ ಡಿಸೆಂಬರ್ 4 ಮತ್ತು 5ನೇ ತಾರೀಕಿನಂದು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದರು. ಹಾಗೆಯೇ ನಮ್ಮ ಕರ್ನಾಟಕದ ಸಂಪ್ರದಾಯವನ್ನು ಬಿಂಬಿಸುವ ಡೊಳ್ಳು ಕುಣಿತದ ಮೂಲಕ ಈ ಕೃಷಿ ಮೇಳದ ಉದ್ಘಾಟನೆ ಈ ಕೃಷಿ ಮೇಳದ ಉದ್ಘಾಟನೆಗೆ ನಮ್ಮ ಆದಿಚುಂಚನಗಿರಿ ಮಠದ ಪೀಠಾಧೀಶರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಕೃಷಿ ಮಂತ್ರಿಗಳಾದ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಮತ್ತು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ IAS ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ CEO ಹಾಗೂ ಮತ್ತಿತರರು ಭಾಗವಹಿಸಿದರು. ಹಾಗೂ ರಿಬ್ಬನ್ ಕಟ್ ಮಾಡುವುದರ ಮೂಲಕ 2023ನೇ ಸಾಲಿನ ಕೃಷಿ ಮೇಳಕ್ಕೆ ಚಾಲನೆ ನೀಡಿದರು. ನಂತರ ಭತ್ತಗಳಿಗೆ ಬರುವಂತಹ ರೋಗಗಳು ಮತ್ತು ಅದರ ನಿರ್ವಹಣೆಯನ್ನು ಯಾವ ರೀತಿ ಅವರು ಮಾಡುತ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಎಲ್ಲರಿಗೂ ತಿಳಿಸಿಕೊಟ್ಟರು. ಈ ಜೋಳದ ತಳಿಗಳು ಹೆಚ್ಚಿನ ನಾರಿನಾಂಶವನ್ನು ಹೊಂದಿದ್ದು ಮತ್ತು ಹೈಬ್ರಿಡ್ ತಳಿಯಾಗಿದ್ದು ನಾವು ಹೆಚ್ಚಿನ ಇಳುವರಿಯನ್ನು ಕಾಣಬಹುದಾಗಿದೆ. ಈ ತಂತ್ರಜ್ಞಾನದಿಂದ ಬೆಳೆಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಮತ್ತು ನೀವು ಈ ರೀತಿ ಮಾಡುವುದರಿಂದ ಜಮೀನಿನ ಪ್ರತಿಯೊಂದು ಭಾಗಕ್ಕೂ ನೀರು ಸ್ಪ್ರೇ ಆಗುತ್ತದೆ ಮತ್ತು ಇದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಇಳುವರಿಯನ್ನು ಪಡೆಯಬಹುದಾಗಿದೆ. ಅಂತ ತಳಿ ಹೆಸರು KMP 220. ಇದು ಜ್ಯೋತಿ ಮಂಡ್ಯ ಜ್ಯೋತಿಗೆ ಸಿಮಿಲರ್ ಆಗಿರುತ್ತೆ. ಇದು ಎಷ್ಟು ಅಂದರೆ 120ರಿಂದ 125 ದಿನ ಇದ್ರದ್ದು ಕ್ರಾಪ್ ಡ್ಯೂರೇಷನ್ನು. ಇದು ಇಳುವರಿ ಎಷ್ಟು ಕೊಡುತ್ತಪ್ಪ ಅಂದರೆ 1 ಎಕರೆಗೆ 24ರಿಂದ 26 ಕ್ವಿಂಟಾಲ್ ಕೊಡುತ್ತೆ. ಮತ್ತು ಇದ್ರದ್ದು ನನ್ನ ಹೆಸರು ಆಹಾನ್ ಅಂತ, BSc 3rd ಇಯರು, ಕೃಷಿ ಮೇಳ VC ಫಾರ್ಮ್. ಇದು ಇಲ್ಲಿ ನಾವು ನೋಡ್ತಿರೋದೇನೆಂದರೆ ಡ್ರಮ್ ಸೀಡರ್ ಮೆಥಡ್ ಅಂತ. ಡ್ರಮ್ ಸೀಡರ್ ಮೆಥಡ್ ಏನಂದರೆ ನಿಮಗೆ ನಾಟಿ ಮಾಡೋಂಗಿಲ್ಲ, ಡೈರೆಕ್ಟ್ ಸೀಡ್ನ 1 ಡೇ ಸೋಕ್ ಮಾಡಿ, 1 ಇಲ್ಲ 2 ಡೇಸ್ ಸೋಕ್ ಮಾಡಿ ಡ್ರಮ್ ಒಳಗೆ ಹಾಕಿಬಿಟ್ರೆ 8 ಲೈನ್ಗಳು ಬರುತ್ತೆ ಒಂದೇ ಸತಿ. ನೀವು ನಾಟಿ ಮಾಡೋಂಗಿಲ್ಲ. ನಾಟಿ ಅಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು, ನಿಮ್ಮ ಲೇಬರ್ ಖರ್ಚು ಉಳಿಯುತ್ತೆ. ಮತ್ತು ಇನ್ನೊಂದೇನೆಂದರೆ ಲೇಬರು 3-4 ಜನ ನಿಮ್ಗೆ ಒಂದೊಂದು ಟೈಮ್ ಅವೈಲಬಿಲಿಟಿ ಇರೋಲ್ಲ, ನಿಮ್ಮ ಹಂಗೂ ಉಳಿಸ್ಬೋದು. ವಿತ್ 2 ಲೇಬರ್ಸ್ ಇಟ್ಕೊಂಡು ನಿಮ್ಮ ಡ್ರಮ್ ಸೀಡರ್ ಎಂಟೈರ್ 1 ಎಕರೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಡ್ರಮ್ ಸೀಡರ್ ಮೆಥಡಲ್ಲಿ ಕಳೆಗಳು ಜಾಸ್ತಿ ಬರುತ್ತೆ. ನೀವು ಅದನ್ನ ಕಂಟ್ರೋಲ್ ಮಾಡಿದ್ರೆ ಬೆಟರ್ ಈಲ್ಡೇ ಸಿಗುತ್ತೆ ನಿಮ್ಗೆ. 20 to 25 ಕ್ವಿಂಟಲ್ಸ್ ಪರ್ ಹೆಕ್ಟರ್ ನಿಮ್ಗೆ ಬರೋ ಚಾನ್ಸಸ್ ಇದೆ ನಿಮಗೆ. ಆ್ಯಂಡ್ 1 to 10 ಡೇಸ್ ಗಂಟ ನೀವು ಬರ್ಡ್ಸ್ ಆಗಲಿ, ಆಮೇಲೆ ಹಕ್ಕಿ
ಅದೆಲ್ಲ ಬರ್ದಿರಂಗೆ ನೀವು ಅವಾಯ್ಡ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ಇಳುವರಿ, ಒಳ್ಳೆ ಇದು ಹಾರ್ವೆಸ್ಟೇ ಬರುತ್ತೆ. ನನ್ನ ಹೆಸರು ಅಭಿಷೇಕು. ಇದು ಮೆಷಿನ್ ಟ್ರಾನ್ಸ್ಪ್ಲಾಂಟ್ರು, ನಾಟಿ ಮಾಡೋ ಮೆಷಿನ್ ಇದು. ಇದಕ್ಕೆ ಏನಂದರೆ ನಮಗೆ ಇವಾಗ ಇದರಿಂದ ಉಪಯೋಗ ಏನಂದರೆ ನಮಗೆ ಲೇಬರ್ ಉಳಿತದೆ. ಇವಾಗ ಲೇಬರ್ ಕಷ್ಟ ಇದೆ ಎಲ್ರಿಗೂ ಜನಕ್ಕೆ, ಇನ್ನೇನು ಲೇಬರ್ ಉಳಿಯುತ್ತೆ. ಇವಾಗ ಹೆಂಗಂದರೆ ಇವಾಗ ಮಾಮೂಲಿ ನಾವು ಇದಕ್ಕೆ ಸಸಿನಿ ಥರ ರೆಡಿ ಮಾಡ್ಕೊಬೇಕು, ಟ್ರೇಗಳು ರೆಡಿ ಮಾಡಿಕೊಂಡ್ರೆ ಅದರಲ್ಲಿ ಇಟ್ಕೊಂಡು ನಾಟಿ ಮಾಡೋಕ್ಕೆ ಈಸಿ ಆಗುತ್ತೆ. ಇದೇನಂದರೆ ಇದಕ್ಕೆ ಇವಾಗ ಸಬ್ಸಿಡಿ ಇದೆ. ಇದು ಒಂದು 3 ಲಕ್ಷ ಖರ್ಚಾಗುತ್ತೆ. ಗೌರ್ಮೆಂಟಿಂದ 1 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಏನಂದರೆ ಸಂಘದವರಿಂದ ಬಾಡಿಗೆ ಕೊಡ್ತಾರೆ 950 ರೂಪಾಯಿ ಗಂಟೆಗೆ. 2 ಗಂಟೆಗೆ 1 ಎಕರೆ ಕೆಲಸ ಮುಗಿಯುತ್ತೆ. 2 ಲೀಟ್ರ್ ಪೆಟ್ರೋಲು, 5 HP ಇಂಜಿನ್ ಇದು. ಇದು ಏನಂದರೆ ನಮ್ಮ ಲೇಬರ್ ಖರ್ಚು ಕಡಿಮೆ ಮಾಡೋದಕ್ಕೆ ಇದು ಮಿಷಿನ್ ಯೂಸು. ಪ್ಲೇಸಿಂಗ್ ಇರುತ್ತೆ, ಸೆಟ್ ಮಾಡ್ಕೊಬೋದು. ಸಾಲಿನ ಸಾಲಿಗೆ ಜಾಗ ಚೇಂಜ್ ಮಾಡ್ಕೊಬೋದು. ಒಂದು ಕಡೆ 2-3 ಸಸಿ ಬೀಳುತ್ತೆ. ನಾರ್ಮಲ್ ಹೆಂಗೆ ನೀವು ಲೇಬರ್ ಕೈಯಲ್ಲಿ ಹಿಂಗೆ ಮಾಡ್ತಿರೋ ಕೆಲಸ ಹಂಗೆ ಕೆಲಸ ಆಗುತ್ತೆ. ಹಂಗೆ ಟೈಮು ಮತ್ತು ಲೇಬರ್ ಕಾಸ್ಟು ಕಡಿಮೆ ಆಗುತ್ತೆ. ಇವಾಗ ನೋಡಿರಿ ಇದ್ರ ಖರ್ಚು ವಿದ್ಯಾಲಯ ಬೆಂಗಳೂರು ಅವರು ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಬಂದು ಸ್ಪ್ರೇ ಮಾಡಿಕೊಡಿ ಅಂತ ಮಂಡ್ಯ ಇದರಲ್ಲಿ. ಏನಂದರೆ ಇಲ್ಲಿರೋ ಸುತ್ತಮುತ್ತ ರೈತರಿಗೆ ಇದರಿಂದ ಬೆನಿಫಿಟ್ ಹೇಗೆ ಇದು ಕೆಲಸ ಮಾಡುತ್ತೆ ಮತ್ತು ಹೇಗೆ ಇದು ಬೆನಿಫಿಟ್ ಆಗುತ್ತೆ ಅವ್ರಿಗೆ ಇದೆಲ್ಲ ನಾವು ಇದು ಮಾಡ್ತಾಯಿದ್ದೀವಿ, ಡೆಮೋ ಮಾಡ್ತಾಯಿದ್ದೀವಿ. ಇದು ಬಂದು ಸಣ್ಣ ಪ್ರಮಾಣ ರೈತರು ರೆಂಟಲ್ಗೆ ಹೋಗ್ಬೋದು. ಸ್ವಲ್ಪ ಒಂದು 30-40 ಎಕರೆ 50 ಅಬೋ ಇರೋರು ಸ್ವಂತಕ್ಕೆ ಇದನ್ನು ಬಳಸ್ಕೊಂಡು ಅವರ ಏನಿದೆಯೋ ಪರ್ಪಸ್ ಆಫ್ ಅಗ್ರಿಕಲ್ಚರಲ್ಲಿ ಇದು ತುಂಬ ಯೂಸ್ ಆಗ್ತದೆ. ಸರ್ ಇದು ಸಣ್ಣ ರೈತರಿಗೆ 600 ರೂಪಾಯಿ ಒಂದು ಫೀಲ್ಡ್ ಕ್ರಾಪ್ ಆದರೆ 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೆಲವರು 650, 600 ರೂಪಾಯಿ. ಅಬ್ಸ್ಟಕಲ್ಸ್ ಇಲ್ಲ ಅಂದರೆ 600 ರೂಪಾಯಿ ಇದು ಮಾಡ್ತಾರೆ ಚಾರ್ಜಸ್ಸು. 6 ನಿಮಿಷ ತೊಗೊಳುತ್ತೆ. 6 ನಿಮಿಷ ಎಕರೆಗೆ ಚಾರ್ಜ್ ಮಾಡ್ತೀವಿ. ಅದೇ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಸಣ್ಣ ಪ್ರಮಾಣ ರೈತರಿಗೆಲ್ಲ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಗ್ಯಾದರ್ ಆಗಿ ಒಂದು ಅಕ್ಕಪಕ್ಕ ಒಂದು 3-4 ಎಕರೆ ಇರೋವಂಥವ್ರು ಒಂದೇ ಸರಿ ಪರಿಚಯ ಅಂದರೆ ಸುತ್ತಮುತ್ತ ಯಾರು ಆ ಟೈಮಲ್ಲಿ ಓಡಿಸ್ಬೇಕು ಅಂತ ಇದ್ದವರು ಅವ್ರ ಇನ್ಫಾರ್ಮೇಷನ್ಸ್ ತೊಗೊಂಡು ನಮಗೆ ಮಿನಿಮಮ್ ಒಂದು 20 ಎಕರೆ 25-30 ಎಕರೆ ಇದ್ದರೆ ನೀವು ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ಬಂದು ಸಿಂಪಡಣೆ ಮಾಡಿ ಕೊಡ್ತೀವಿ. ಯಾಕೆಂದರೆ ಈಗ 1-2 ಎಕರೆಗೆ ನಮಗೂ ಒಂದು ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಅದು ನಮಗೆ ಅದು ಬರ್ಡನ್ ಆಗುತ್ತೆ. ಸೊ ನಾವು ಅದಕ್ಕೆ ಅವ್ರಿಗೆ ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಗ ವಿನ್ ಸಿಚುವೇಶನ್ ಇಬ್ರಿಗೂ ಇರುತ್ತೆ. ಸೊ ನೀವು ಬಳಸ್ಕೋಬೋದು ಈ ಸರ್ವಿಸ್ನ, ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಇದು ಮಾಡ್ತೀವಿ. ಹೌದು ಸರ್, ನನ್ನ ಕಾಂಟ್ಯಾಕ್ಟ್ ನಂಬರು ಉದಯ್ ಅಂತ, ಆಗ್ರೋ ಡ್ರೋನು ನಾನು. 9886677804. ನಾನು ಡಾಕ್ಟರ್ ಶ್ರೀದೇವಿ ಅಂದ್ಬಿಟ್ಟು ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ಎಲ್ಲಿ ಅಂದರೆ ವಿಸಿ ಫಾರ್ಮ್ ಮಂಡ್ಯ ಕೃಷಿ ಯಂತ್ರೋಪಕರಣಗಳ ವಿಭಾಗ ಇದೆ, ಅದರದ್ದು ಮುಖ್ಯಸ್ಥೆ ಆಗಿರ್ತೀನಿ. ಮತ್ತು ಇಲ್ಲಿ ಏನೇ ಪ್ರಥಮ ಹಂತದ ಉಳುಮೆಯಿಂದ ಹಿಡಿದು
ಕಟಾವು ಮತ್ತು ಒಕ್ಕಣೆ ಆಗೋವರೆಗೂ ಎಲ್ಲ ಥರದ ಯಂತ್ರೋಪಕರಣಗಳನ್ನು ಲಭ್ಯವಿರ್ತವೆ. ಅವುಗಳನ್ನ ಬಂದು ನೋಡಬೇಕು ಅಂತಂದರೆ ಇಲ್ಲಿ ನಮ್ಮ ವಿ ಸಿ ಫಾರ್ಮ್ ಬಂದು ನೋಡ್ಬೋದು. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ನನ್ನ ನಂಬರ್ನ ಕೊಡ್ತಾಯಿದ್ದೀನಿ, 7829104070. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನಿಲ್ ಕುಮಾರ್ ದಂಡೇಕರ್ ಅಂತ, ಡಾಕ್ಟರ್ ಅನಿಲ್ ಕುಮಾರ್ ದಂಡೇಕರ್. ನಾನು ಇಲ್ಲಿ ವಿ ಸಿ ಫಾರ್ಮ್ ಕೃಷಿ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೀವು ಇಲ್ಲಿ ನೋಡ್ತಿರುವಂಥ ಇಕ್ವಿಪ್ಮೆಂಟು, ಇದಕ್ಕೆ ಲೇಸರ್ ಗೈಡೆಡ್ ಲ್ಯಾಂಡ್ ಲೆವೆಲರ್ ಅಂತ ಕರೀತಾರೆ. ಇದರೊಳಗೆ ಮುಖ್ಯವಾಗಿ 3 ಪಾರ್ಟ್ ಬರ್ತವೆ. ಒಂದು ಟ್ರಾನ್ಸ್ಮಿಟರ್, ಒಂದು ರಿಸೀವರು, ಇನ್ನೊಂದು ಕಂಟ್ರೋಲರ್ ಅಂತ ಬರುತ್ತೆ. ಇವೆಲ್ಲ ಯಾವ ಲೆವೆಲ್ಗೆ ನಿಮಗೆ ಬೇಕು ಒಂದು ಸಲ ಸುತ್ತಾಡ್ಕೊಂಡ್ಬಿಟ್ಟು ಟ್ರ್ಯಾಕ್ಟ್ರು, ಆಮೇಲೆ ಎಲ್ಲಿ ನಿಮ್ಗೆ ಏರು ಇಳಿತ ಜಾಸ್ತಿ ಕಾಣಿಸ್ತಾವೋ, ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ಇಟ್ಬಿಟ್ಟು ಏನು ಮಾಡಬೇಕು, ಮ್ಯಾನ್ಯುವಲ್ ಹಾಕಿ ಆ ಲೆವೆಲ್ಗೆ ಬಕೆಟ್ ಇಡಬೇಕು ಜಮೀನ್ ಮೇಲೆ. ಇಟ್ಮೇಲೆ ಏನು ಮಾಡಬೇಕು, ನೀವು ಆಟೋ ಲೆವೆಲ್ ಹಾಕಬೇಕು. ಆಟೋ ಲೆವೆಲ್ ಹಾಕಿದ ತಕ್ಷಣ ಏನಾಗುತ್ತೆ, ನೀವು ಮತ್ತೆ ಅದಕ್ಕೆ ಯಾವುದಕ್ಕೂ ಕೈ ಮುಟ್ಟೋದು ಬೇಕಾಗಿಲ್ಲ. ಅದು ಏನು ಮಾಡುತ್ತೆ, ನೀವು ಸುಮ್ಮನೆ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವುದೇ ಕಾರಣಕ್ಕೆ ನೀವು ಹೈಡ್ರಾಲಿಕ್ಕು ಗೇರು ಏನೂ ಮುಟ್ಟೋಂಗಿಲ್ಲ. ಒಂದು ಸ್ಪೀಡಿಗೆ ತೊಗೊಂಡೋಗಿ ನಾರ್ಮಲಾಗಿ ನೀವು ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಹೋದರೆ ಸಾಕು. ಅದು ಏನು ಮಾಡುತ್ತೆ, ಎಲ್ಲಿ ಎತ್ತರ ಇದೆಯೋ ಅಲ್ಲಿಂದ ಮಣ್ಣನ್ನು ಕಟ್ ಮಾಡಿ ಎಲ್ಲಿ ತಗ್ಗಿದೆಯೋ ಅಲ್ಲನ್ನು ತುಂಬುತ್ತೆ. ಅದು ನೀವು ಇಡೀ ಹೊಲದಲ್ಲೆಲ್ಲ ಸುತ್ತಾಡಬೇಕು. ಇದರಲ್ಲಿ 2 ಥರ ಬರುತ್ತೆ. ನಿಮಗೆ ಒಂದು ಪೂರ್ತಿ ಮಟ್ಟ ಬೇಕಂದ್ರೆ ಪೂರ್ತಿ ಮಟ್ಟನೂ ಮಾಡ್ಬೋದು, ಜಮೀನು ಫುಲ್ ಮಟ್ಟ ಮಾಡ್ಬೋದು. ಇಲ್ಲ ನನಗೆ ಮಟ್ಟ ಬೇಡ, ನನಗೆ ಒಂದು ಸ್ವಲ್ಪ ಇಳಿಜಾರು ಬೇಕು ಜಮೀನಲ್ಲಿ ಅಂದರೆ ಆದರೂ ಮಾಡ್ಬೋದು. ನೀವು ಸುಮಾರು 0%ಇಂದ 15% ನಿಮಗೆ ಇಳಿಜಾರು ಜಮೀನಲ್ಲಿ ಮಾಡ್ಕೋಬೋದು. ಓಕೆ, ಈಗ ಇದರಿಂದ ಲೆವೆಲ್ ಮಾಡೋದು ಎದಕ್ಕೆ ಬೇಕು, ಯಾಕೆ ಲೆವೆಲ್ ಮಾಡಬೇಕು? ಈಗ ನೀವು ಲೆವೆಲ್ ಜಮೀನಲ್ಲಿ ನಿಮ್ಮ ನಾರ್ಮಲಿ ನಿಮ್ಮ ಊರಲ್ಲೂ ಕೆಲ ಡ್ರೈವರ್ ಮಾಡ್ತಿರ್ತಾರೆ. ಅದು ನಿಮಗೆ ನಾರ್ಮಲ್ ಬಕೆಟಿಂದ ಮಾಡ್ತಿರ್ತಾರೆ. ಅಂದರೆ ಅವರ ಎಕ್ಸ್ಪರ್ಟೈಸ್ ಮೇಲೆ ಹೋಗುತ್ತದೆ, ಎಷ್ಟು ವರ್ಷ ಅವ್ರು ಕೆಲಸ ಮಾಡಿರ್ತಾರೆ, ಯಾವ ಥರ ಜಮೀನಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ. ಈಗ ಸಪೋಸ್ ಈಗ ಅವ್ರು ಬಂದಾಗ ಅಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಅವರಿಗೆ ಕಣ್ಣಿಗೆ ಹೆಂಗೆ ಕಾಣಿಸುತ್ತೋ ಅದನ್ನು ನೋಡಿ ಅವ್ರು ಏನು ಮಾಡ್ತಾರೆ, ಅದನ್ನು ಏರಿಳಿತ ಮಾಡ್ತಿರ್ತಾರೆ ಹೈಡ್ರಾಲಿಕ್. ಆದರೆ ಇದರಲ್ಲಿ ಹಾಗಿಲ್ಲ. ಇದನ್ನು ಈ ಇನ್ಸ್ಟ್ರೂಮೆಂಟಿಂದ ಹೋಗಿ ಇದು ಎತ್ತರ ಇಳಿಸೋದೋ ಏರಿಸೋದೋ ಅದನ್ನು ಮಾಡ್ತಿರ್ತದೆ. ಅಲ್ಲಿ ನೀವು ಮಾಡಿದ್ರು ಎಷ್ಟೇ ಪರ್ಫೆಕ್ಟ್ ಮಾಡಿದರೂ ಸಹಿತ ನಿಮಗೇನಾಗುತ್ತೆ, ಅಂಡುಲೇಷನ್ಸ್ ಇರ್ತದೆ ಜಮೀನಲ್ಲಿ. ಇನ್ನೂ ನಿಮಗೇನಿರ್ತದೆ, ಉಬ್ಬು ತಗ್ಗುಗಳಿರ್ತವೆ ಜಮೀನಲ್ಲಿ. ಆದರೆ ಇದರಲ್ಲಿ ಉಬ್ಬು ತಗ್ಗು ಇರಲ್ಲ. ಇದರಲ್ಲಿ ಯಾವುದೇ ಕಾರಣಕ್ಕೆ ಉಬ್ಬು ತಗ್ಗು ಇರಲ್ಲ. ಲೆವೆಲ್ ಯಾಕೆ ಮಾಡಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರ್ತದೆ, ನಾವು ಜಮೀನಲ್ಲಿ ನೀರು ಹಾಯಿಸಿದಾಗ ನೀರು ಯಾವುದೋ ಒಂದೇ ಕಡೆ ಓಡ್ಕೊಂಡು ಹೋಗ್ತಿರ್ತದೆ. ಆವಾಗ ನಾವು ಸಲಿಕೆ ತೊಗೊಂಡ್ಬಿಟ್ಟು ಅಥವಾ ಕೈಕಾಲಿಂದ ಆ ಕಡೆ ಈ ಕಡೆ ಅಲ್ಗಾಡಿಸ್ಕೊಂಡು ಅಥವಾ ಏನೋ ಒಂದು ದಾರಿ ಮಾಡಿಕೊಂಡು ನೀರನ್ನು ಹಾಯಿಸ್ತೀವಿ. ಅದು ಮಾಡೋದ್ರಿಂದ ನಮ್ಮ ಸಮಯ ಹಾಳಾಗ್ತದೆ, ಆಮೇಲೆ ನೀರು ಸಹಿತ ಹಾಳಾಗ್ತವೆ. ಇದು ಮಾಡೋದ್ರಿಂದ ನೀವು ಒಂದು ಕಾರ್ನರಿಂದ ಬಿಟ್ಬಿಟ್ರೆ ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿ ಹೋಗ್ತದೆ ಒಂದೇ ಸಲಕ್ಕೆ. ಪೂರ್ತಿ ಜಮೀನಲ್ಲಿ ಎಲ್ಲ ಕಡೆ ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಕಡೆ ಒಂದು 5 ಸೆಂಟಿಮೀಟರ್ ನೀರು ನಿಂತ್ಕೊಂಡಿದೆ ಅಂದರೆ ನೀವು ಜಮೀನಲ್ಲಿ ಎಲ್ಲಿ ಹೋಗಿ ಅಳತೆ ಮಾಡಿದ್ರು 5 ಸೆಂಟಿಮೀಟರ್ ಇರ್ತದೆ. ಆದರೆ ಬೇರೆ ಲೆವೆಲ್ ಮಾಡಿದಾಗ ನಿಮಗೆ ಬೇರೆ ಲೆವೆಲಲ್ಲಿ ಸಿಗುತ್ತೆ. ಲೆವೆಲ್ ಮಾಡಲಾರ ಜಮೀನಲ್ಲಿ ನಿಮ್ಗೆ ಯಾವ ಲೆವೆಲ್ಲೂ ಸಿಗಲ್ಲ. ಸುಮ್ಮನೆ ಎಲ್ಲಿ ಇಳಿಜಾರಿದೆಯೋ ಅದೇ ಕಡೆ ಓಡ್ಕೊಂಡು ಹೋಗ್ತದೆ. ಸೊ ಅದು ಪ್ರಾಬ್ಲಮ್. ಆಮೇಲೆ ಇದು ಲೇಸರ್ ಲೆವೆಲರ್ ಮಾಡೋದ್ರಿಂದ ನಾವು ಅನುಭವಿಸೋದು ಅಥವಾ ನಾವು ಕಂಡುಕೊಂಡಿರೋದು ಏನಂತಂದರೆ, ನಿಮಗೆ ಸುಮಾರು 20% ಇಳುವರಿ ಜಾಸ್ತಿ ಆಗ್ತದೆ ಇದನ್ನು ಮಾಡಿದರೆ. ಆಮೇಲೆ ನಿಮಗೆ 30% ಅಷ್ಟು ನೀರು ಉಳಿತಾಯ ಆಗ್ತದೆ. 2 ಆಯಿತು. 3ನೇದು ಏನು ಅಂತಂದರೆ, ನಾವು ಕಟಾವು ಮಾಡಬೇಕಾದಾಗ ಲೆವೆಲ್ ಮಾಡಿಲ್ಲಲ್ಲ ಜಮೀನು, ಅಲ್ಲಿ ಏನಾಗುತ್ತೆ, ಕೆಲವೊಂದು ಕಡೆ ಕಟಾವು ಮಾಡೋಕ್ಕೆ ಜಲ್ದಿ ಬಂದುಬಿಡುತ್ತದೆ. ಎಲ್ಲಿ ನೀರು ಹತ್ತಿರ್ತದೋ ಅದು ಜಲ್ದಿ ಎಲ್ಲಿ ನೀರು ಹತ್ತಿರಲ್ಲೋ ಅಲ್ಲಿ ಏನಾಗುತ್ತೆ, ಬೆಳೆ ಕಟಾವಿಗೆ ಜಲ್ದಿ ಬಂದುಬಿಡುತ್ತೆ. ಎಲ್ಲಿ ನೀರು ಹತ್ತಿರ್ತದೋ ಅದು ಇನ್ನೂ ಬೆಳೀತಾನೆ ಇರ್ತದೆ. ಸೊ ಹಾಗಾಗಿ ಕಟಾವು ಮಾಡೋಕ್ಕೆ ಮತ್ತು ಅದನ್ನು ನೀವು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇದರಲ್ಲಿ ಒಂದೇ ಮಟ್ಟದಲ್ಲಿ ಬೆಳೆ ಬೆಳೀತದೆ, ಒಂದೇ ಸಲಕ್ಕೆ ಕಟಾವಿಗೆ ಬರ್ತದೆ. ಅದಲ್ಲದೆ ನಿಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ, ನೀರು ಸಹಿತ ಉಳಿತಾಯ ಆಗುತ್ತೆ. ಸೊ ಇದು ಈ ಲೇಸರ್ ಲೆವೆಲರ್ ಉದ್ದೇಶ. ಇದು ಸುಮಾರು ನಿಮಗೆ ಏನಿಲ್ಲ ಅಂದರೂ ಇದರಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಅಲ್ಲಿ 2 ಗಾಲಿದು ಬರುತ್ತೆ ಮತ್ತು 4 ಗಾಲಿದು ಬರುತ್ತೆ. ಅಂದರೆ ಒಂದು ಸೈಡ್ 2 ಗಾಲಿಗಳು ಬರ್ತವೆ. ಇದು ಒಂದೊಂದು ಸೈಡ್ ಒಂದೊಂದು ಗಾಲಿಗಳಿವೆ. ಈಗ ನೀವು 4 ಗಾಲಿ ಅಂದರೆ ಒಂದೊಂದು ಸೈಡ್ 2 ಗಾಲಿ ಇದ್ದಿದ್ದು ನೀವು ತೊಗೋಬೇಕು ಇಂಪ್ಲಿಮೆಂಟು ಅಂತಂದರೆ ನಿಮಗೆ 3.5 ಇಂದ 4 ಲಕ್ಷ ಆಗುತ್ತೆ. ಇದು ಒಂದೇ ಗಾಲಿದು ಇಂಪ್ಲಿಮೆಂಟ್ ಬೇಕು ಅಂದರೆ ನಿಮಗೆ 2.5 ಇಂದ 3 ಲಕ್ಷದವರೆಗೂ ಆಗುತ್ತೆ ಇದು ತೊಗೊಂಡಾಗೆ. ಇದನ್ನು ಜನರಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ, ನಾರ್ತ್ ಇಂಡಿಯಾದಲ್ಲಿ ಇದನ್ನು 1200 ರೂಪಾಯಿಗೆ 1 ತಾಸು ಕೆಲಸ ಮಾಡ್ತಾರೆ ಇದರಿಂದ. ಬಟ್ ನಮ್ಮಲ್ಲಿ ಇನ್ನೂ ಕಸ್ಟಮರ್ ಹೈರಿಂಗ್ ಬಂದಿಲ್ಲ. ಇದು ಇಲ್ಲಿ ವಿ ಸಿ ಫಾರ್ಮಲ್ಲಿ ಸಿಗ್ತದೆ ನಿಮಗೆ. ಯಾರು ಜಮೀನಲ್ಲಿ ನಾವು ಮಾಡ್ಕೋತೀವಿ ಅಂತಂದರೆ ಅವ್ರು ಬಂದುಬಿಟ್ಟು ಇಲ್ಲಿ ಸೈಂಟಿಸ್ಟ್ ಇರ್ತಾರೆ, ಅವ್ರಿಗೆ ಕೇಳ್ಕೊಂಡ್ಬಿಟ್ಟು ಅವ್ರ ಗೈಡೆನ್ಸಲ್ಲಿ ನೀವು ಅದನ್ನು ಮಾಡ್ಕೋಬೋದು. ನನ್ನ ಹೆಸರು ಅನಿಲ್ ಕುಮಾರ್ ದಂಡೇಕರ್ ಅಂತ. ಇಲ್ಲಿ ಶ್ರೀದೇವಿ ಅಂತ ಇರ್ತಾರೆ, ಡಾಕ್ಟರ್ ಶ್ರೀದೇವಿ ಅಂತ ಇರ್ತಾರೆ. ಅವರು ಇದನ್ನು ಇಂಪ್ಲಿಮೆಂಟ್ ನೋಡ್ತಿರ್ತಾರೆ. ನೀವು ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಶ್ರೀದೇವಿ ಅವ್ರ ನಂಬರು 9620225175.
ನಮ್ಮ ಹೆಸರು ಶಿವಪ್ಪ ಅಂತ. ಈ ವಿ ಸಿ ಫಾರ್ಮ್ ಮಂಡ್ಯದಲ್ಲಿ ಕೃಷಿ BSc ಅಗ್ರಿ ಓದ್ತಾ ಇದ್ದೀವಿ. ಇದು ಭವಿ ಬೆಳೆ ಸಂಯುಕ್ತ ಕೂರಿಗೆ ಅಂತ. ಇದರಲ್ಲಿ ನಾವು ಬೇರೆ ಬೇರೆ ಬೆಳೆಯನ್ನು ಹಾಕ್ಕೋಬೋದು. ಇಲ್ಲಿ ಸೈಡಿಗೆ ಇಲ್ಲಿ ತೋರಿಸಿದ್ವಿ ನೋಡಿ. ಒಮ್ಮೆ ಫಸ್ಟ್ ಮೆಕ್ಕೆಜೋಳ ಹಾಕಿದ್ದಾರೆ, ಆಮೇಲೆ ರಾಗಿ ಹಾಕಿದ್ದಾರೆ, ಆಮೇಲೆ ಇಲ್ಲಿ ಉದ್ದು ಬೆಳೆದಿದ್ದಾರೆ. ಇದರಲ್ಲಿ ನಾವು ಹಾಗೆ ಭವಿ ಬೆಳೆ ಸಂಯುಕ್ತ ಕೂರಿಗೆ ಸೀಡ್ ಕಮ್ ಫರ್ಟಿಲೈಸರು ಇರುತ್ತೆ. ಇದರಲ್ಲಿ ನಾವು ಎಷ್ಟೆಷ್ಟು ವೇರಿಯೇಷನ್ ಮಾಡ್ಕೋಬೋದು ಸೀಡ್ಲಿಂಗ್ ಅಂತ ಇಲ್ಲಿದೆ. ಇದರಲ್ಲಿ ಇದನ್ನ ವೇರಿಯೇಷನ್ ಸೆಟ್ಟಿಂಗ್ ಮಾಡೋದ್ರಿಂದ ಎಷ್ಟು kg ಅಂತಂದು ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ ಕ್ರಾಪಿಗೆ ತಕ್ಕನಂಗೆ ಅಡ್ಜಸ್ಟ್ ಆಗುತ್ತೆ. ಈಗ ರಾಗಿ ಇದರಲ್ಲಿ 7 ಸಾಲು ಹೋಗುತ್ತೆ, ಹಿಂಗೆ 9 ಸಾಲಿಂದ ಬರುತ್ತೆ. ಇದೇ ಥರ ಇದಕ್ಕೆ 30ರಿಂದ ಒಂದು 40-50 HP ಟ್ರ್ಯಾಕ್ಟರ್ ಬೇಕು. ಗೋಧಿ ಮತ್ತು ನೀವು ನಿಮ್ದು ಯಾವುದೇ ಬೆಳೆ ಇದ್ರೂ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋ. ಅದಕ್ಕೆ ಬಹು ಬೆಳೆ ಪದ್ಧತಿ ಇದು ಸಂಯುಕ್ತ ಕೂರಿಗೆ. ಇದು ನಾರ್ಮಲಾಗಿ ಸ್ಟಾರ್ಟಿಂಗ್ ಹೆಂಗಿತ್ತು, ಒಂದೇ ಕೂರಿಗಿನ ಅದು ಮತ್ತೆ ಅದು ಪ್ಲೇಟ್ ಚೇಂಜ್ ಮಾಡಿಕೊಂಡು ಹಾಕ್ಕೊಳೋದಾಗಿರಲಿ, ಇಲ್ಲ ಕೈಲಿ ಬಿತ್ತೋದಾಗಿರಲಿ ಹಂಗಿರ್ತಿತ್ತು. ಈಗ ಇದು ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಲೂಧಿಯಾನ ಅವರು ಡೆವಲಪ್ ಮಾಡಿರೋದು ಇದು. ಇದರಲ್ಲಿ ಒಂದಕ್ಕೆ 60ರಿಂದ 1 ಲಕ್ಷದವರೆಗೂ ಹೋಗುತ್ತೆ ಇದ್ರದ್ದು ರೇಟು. ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ರೈತರು ಕೇಳಿದರೆ ಅವರಿಗೆ ಸಬ್ಸಿಡಿ ಮುಖಾಂತರ ಅವ್ರು ಎಷ್ಟೇ ಇದೆ ಅಂತ ಹೇಳ್ತಾರೆ. ತಾಲೂಕಿಗೆ ಒಂದು ರೈತ ಸಂಪರ್ಕ ಕೇಂದ್ರ ಇರುತ್ತೆ. ಅವರು ರೈತರು ಅಲ್ಲಿ ಹೋಗಿಬಿಟ್ಟು ನಿಮಗೆ ಯಾವ ಥರ ಬೇಕು. ನಮಸ್ಕಾರ. ನೀವು ಇಲ್ಲಿ ನೋಡ್ತಿರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣ, ಇದನ್ನು ಕಬ್ಬು ಕತ್ತರಿಸುತ್ತಾ ನಾಟಿ ಮಾಡುವ ಯಂತ್ರ ಅಂತೇಳಿ ನಾವು ಕರಿತೇವೆ. ಈ ಒಂದು ಉಪಕರಣವನ್ನು ನಾವು ಬಳಕೆ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೆಚ್ಚವಾಗ್ತಕ್ಕಂಥ ನಮ್ಮ ಒಂದು ಏನು ಲೇಬರ್ ವೆಚ್ಚ ಅಂತ ಕರಿತೀವಿ ಅದನ್ನು ಸಾಕಷ್ಟು ಕಮ್ಮಿ ಮಾಡ್ಬೋದು. ಯಾಕೆಂತಂದರೆ ಇಲ್ಲಿ ಒಟ್ಟು 5 ಕೆಲಸಗಳನ್ನ ಒಂದೇ ಟೈಮಲ್ಲಿ ಮಾಡುವಂಥ ಒಂದು ಉಪಕರಣ ಇದು. ಹಾಗಾಗಿ ಸಮಯ ಮತ್ತು ಏನು ನಾವು ಕೃಷಿ ಕೂಲಿ ಆಳುಗಳ ವೆಚ್ಚ ಅಂತ ಕರಿತೀವಿ ಎರಡನ್ನೂ ಕೂಡ ನಾವು ಕಮ್ಮಿ ಮಾಡ್ಬೋದು. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನಾವು ಇಬ್ಬರು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಮತ್ತು ಒಬ್ಬರು ಟ್ರ್ಯಾಕ್ಟರ್ ಡ್ರೈವರ್. ಸೊ ಹೀಗೆ 3 ಜನಗಳನ್ನು ಬಳಸಿ ನಾವು ನಮ್ಮ ಒಂದು ದಿವಸಕ್ಕೆ ಕನಿಷ್ಠ ಅಂತಂದ್ರು 8 ಎಕರೆ ಪ್ರದೇಶಕ್ಕೆ ನಾವು ಭತ್ತವನ್ನು ಕಬ್ಬನ್ನು ಕತ್ತರಿಸುತ್ತಾ ನಾಟಿ ಮಾಡುವಂಥ ಒಂದು ಯಂತ್ರವನ್ನು ನಾವಿಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಸೊ ಈ ಒಂದು ಉಪಕರಣದಲ್ಲಿ ಯಾವ ರೀತಿ ಅಂತಂದರೆ ಟ್ರ್ಯಾಕ್ಟರ್ ಚಾಲನೆ ಆದಂಥ ಟ್ರ್ಯಾಕ್ಟರ್ನ ಚಾಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಕಬ್ಬನ್ನು ನಾವು ಜಲ್ಲೆಯನ್ನು ಕೊಡುವಂಥದ್ದು, ಕಬ್ಬಿನ ಜಲ್ಲೆ ಕೊಟ್ಟ ತಕ್ಷಣ ಅಲ್ಲಿ ಕಟ್ ಆಗ್ತದೆ. ಸೊ ಕನಿಷ್ಠ 2ರಿಂದ 3 ಕಣ್ಣುಗಳು ಲಭ್ಯ ಇರುತ್ತೆ. ಸೊ ಹಾಗಾಗಿ ಒಂದು ಕಣ್ಣು ಹೋದ್ರೂ ಮತ್ತೊಂದು ಕಣ್ಣಿಂದ ನಮಗೆ ಸಸಿಗಳು ಬರಲಿಕ್ಕೆ ಅವಕಾಶ ಇದೆ. ಸೊ ಹಾಗೆಯೇ ಹಿಂಬದಿಯಲ್ಲಿ ರೋಲರ್ಗಳನ್ನ ಗಮನಿಸ್ಬೋದು. ಈ ರೋಲರ್ಗಳು ಏನು ಮಾಡ್ತವೆ ಅಂತಂದರೆ ಮಣ್ಣನ್ನು ಮುಚ್ಕೊಂಬರುತ್ತೆ. ಸೊ ಮಣ್ಣನ್ನು ಮುಚ್ಕೊಂಬರೋದ್ರಿಂದಾಗಿ ನಂತರ ಅವು ಸಸಿಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ಇದು ಈ ಒಂದು ಉಪಕರಣ ಏನು ಅಂತಂದರೆ ಇನ್ನೂ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಗೆ ಲಭ್ಯ ಇಲ್ಲ. ಈಗ ನಾವು ಈ ಒಂದು ತಂತ್ರಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ತಂತ್ರಜ್ಞಾನ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಲಕ್ನೋ ಅಂತೇಳಿ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ಅಲ್ಲಿ ಸಾಕಷ್ಟು, ಅಂದರೆ ಉತ್ತರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ರೈತರು ಈ ಕಬ್ಬನ್ನು ಬೆಳೆಯುವಂಥದ್ದು. ಅಲ್ಲಿ ಬೆಳೆದು ಅಲ್ಲಿ ರೈತರು ಇದನ್ನು ಒಪ್ಕೊಂಡ ನಂತರ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಒಂದು ಭಾಗವಾದಂಥ ಈ ಭಾಗದಲ್ಲಿ ರೈತರಿಗೆ ಇದರ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಈಗ ಪ್ರಸ್ತುತ ಒಂದು ತಂಡ, ಸೊ ಫೈಜಾನ್ ಅಗ್ರಿಟೆಕ್ ಪ್ರೈವೇಟೆಡ್ ಲಿಮಿಟೆಡ್ ಅಂತೇಳಿ ಇವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಂದು ರಾಮನಗರದಲ್ಲಿ ಒಂದು ಪ್ಲ್ಯಾಂಟನ್ನು ಓಪನ್ ಮಾಡಿದ್ದಾರೆ. ತದನಂತರ ನಾವು ಮುಂದಿನ ದಿವಸಗಳಲ್ಲಿ ಈ ಒಂದು ಉಪಕರಣವನ್ನು ಕೃಷಿ ಯಂತ್ರಧಾರೆ ಕಾರ್ಯಕ್ರಮದಲ್ಲೂ ಕೂಡ ನಾವು ಅದನ್ನು ಗಮನಿಸಿ ಅಲ್ಲಿ ನಾವು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಕ್ಕೆ ಮತ್ತು ಬಾಡಿಗೆ ರೂಪದಲ್ಲಿ ನಾವು ಈ ಒಂದು ಉಪಕರಣದ ಸೌಲಭ್ಯನ ಪಡ್ಕೋಬೋದು. ಸದ್ಯದ ಒಂದು ಮಾರುಕಟ್ಟೆ ಬೆಲೆ ಬಂದು 1,80,000 ಇದೆ, ಅಂದರೆ GST ಎಲ್ಲ ಸೇರಿ. ಮುಂದಿನ ದಿವಸಗಳಲ್ಲಿ ಅದು ಕೃಷಿ ಯಂತ್ರಧಾರೆ ಕಾರ್ಯಕ್ರಮದಲ್ಲಿ ರೈತರಿಗೆ ಸಿಕ್ಕಿದಂತೆ ಆದಲ್ಲಿ ರೈತರಿಗೆ ಇದರಿಂದ ಭಾಳ ಅನುಕೂಲತೆ ಇದೆ. ಈಗ ನೀವು ನೋಡಿರ್ತಕ್ಕಂಥ ಮತ್ತೊಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣ. ಈ ಟ್ರ್ಯಾಕ್ಟರ್ ಚಾಲಿತ ಉಪಕರಣವನ್ನು ನಾವು ಕೂಳೆ ಬೆಳೆಯ ಒಂದು ಕಬ್ಬಿನಲ್ಲಿ ಸಿಗ್ತಕ್ಕಂಥ ಕೂಳೆ ಬೆಳೆ ಏನಿದೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಉಪಕರಣವನ್ನು ಇವತ್ತು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ಕೂಡ ಅಷ್ಟೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಲಕ್ನೋ ಇವರು ಅಭಿವೃದ್ಧಿ ಮಾಡಿದಂಥ ಈ ಒಂದು ಉಪಕರಣ ಏನಿದೆ, ಈ ಉಪಕರಣವನ್ನು ಬಳಸ್ಕೊಂಡು ನಾವು ಕೂಳೆ ಕಬ್ಬು ಏನಿದೆ ಆ ಕೂಳೆ ಕಬ್ಬನ್ನು ನಿರ್ವಹಣೆ ಮಾಡುವಂಥದ್ದು. ಸೊ ಈಗ ನೀವು ಟ್ರ್ಯಾಕ್ಟರ್ನ ಚಾಲನೆ ಮಾಡಿದಾಗ ಗಮನಿಸಿದ್ರಿ ಯಾವ ರೀತಿ ಕೂಳೆ ಕಬ್ಬಿನಿಂದ ಬಂದಿರತಕ್ಕಂಥ ಈ ತೆನೆಗಳೇನಿದ್ದಾವೆ ಅವನ್ನ ಸವರುವಂಥದ್ದು. ಸೊ ಯಾಕೆ ನಾವು ಇದನ್ನ ಸವರ್ತೀವಿ ಅಂತಂದರೆ ಎಲ್ಲ 3-4 ಬೆಳೆ ಬಂದಾಗ ಏನಾಗ್ತದೆ ಅಲ್ಲಿ ನಮಗೆ ಇಳುವರಿ ಆಗಲಿ ಮತ್ತು ಅದರ ಗುಣಮಟ್ಟ, ಕಬ್ಬಿನ ಗುಣಮಟ್ಟ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಂದಂಥ ಏನು
ಸುಳಿ ಹೊಡೆದಿರುತ್ತೆ. ಆ ಸುಳಿಗಳನ್ನ ಎಲ್ಲವನ್ನೂ ರಿಟೈನ್ ಮಾಡ್ದೇನೆ ಕೆಲವು ಸುಳಿಗಳನ್ನ ಮಾತ್ರ ರಿಟೈನ್ ಮಾಡ್ಕೊತೀವಿ. ಸೊ ಹಾಗಾಗಿ ಏನಾಗ್ತದೆ, ಕಬ್ಬಿನಲ್ಲಿ ಅಂದರೆ ಕೂಳೆ ಕಬ್ಬಿನಲ್ಲಿ ಸಿಗ್ತಕ್ಕಂಥ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಈ ಒಂದು ಉಪಕರಣವನ್ನು ಬಳಸ್ತೀವಿ. ಹಾಗೆಯೇ ನಾವು 2 ಚಕ್ರಗಳು ಅಥವಾ 2 ಡಿಸ್ಕ್ಗಳನ್ನು ಏನು ಗಮನಿಸಿದ್ವಿ, ಈ ಡಿಸ್ಕ್ಗಳು ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಹೇರಾಕಿ ಆ ಕೂಳೆ ಕಬ್ಬಿನ ಒಂದು ಸ್ಥಿತಿಯನ್ನು ಮತ್ತು ಅದರ ಒಂದು ಬೆಳವಣಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಮಣ್ಣನ್ನು ಏರಾಕುವಂಥದ್ದು. ಇದು ಈ ಒಂದು ಉಪಕರಣದ ಒಂದು. ಇದು ಬಡ್ ಕಟಿಂಗ್ ಮೆಷಿನ್ ಅಂತ ಹೇಳಿ. ಸೊ ಇದರಿಂದ ನಾವು ಒಂದು ಕಣ್ಣಿನ ಬಿತ್ತನೆಯನ್ನು ಕಟ್ ಮಾಡಿ ನಾವು ಆ ಟ್ರೇ ಏನು ಕಾಣಿಸ್ತಿದೆ ಅದರಲ್ಲಿ ನಾವು ನಾಟಿ ಮಾಡಿದ್ರೆ 30 ರಿಂದ 35 ದಿನಕ್ಕೆ ನಮಗೆ ಸಸಿ ರೆಡಿ ಆಯ್ತದೆ. ಆ 30 ರಿಂದ 35 ದಿನದಲ್ಲಿ ನಾವು ಜಮೀನನ್ನು ಉಳುಮೆ ಮಾಡಿ ಹದ ಮಾಡಿ ಇಟ್ಕೊಂಡಿದ್ರೆ ನಾವು ಡೈರೆಕ್ಟಾಗಿ ಜಮೀನಿನಲ್ಲಿ ಸಾಲನ್ನು ಹೊಡೆದು ನಾಟಿ ಮಾಡ್ಬೋದು. ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ, 1 ಎಕರೆಗೆ ನಾವು 3 ರಿಂದ 4 ಟನ್ ಕಬ್ಬು ಯೂಸ್ ಮಾಡ್ತಿದ್ದೋ, ಅಲ್ಲಿ ನಮಗೆ ಕಾಸ್ಟು ತುಂಬ ಜಾಸ್ತಿ ಆಗ್ತಿತ್ತು. ಈ ಮೆಥಡಿಂದ ನಾವು 1 ಟನ್ ಕಬ್ಬಿನಿಂದ ನಾವು 1 ಎಕರೆಗೆ ನಾಟಿ ಮಾಡ್ಬೋದು. ಮತ್ತು ಇದರಿಂದ ನಮಗೆ ಲೇಬರ್ ಚಾರ್ಜ್ ಕಮ್ಮಿ ಆಗುತ್ತೆ. ಯಾವ ರೀತಿ ಅಂತಂದರೆ, ನಾವು ಡೈರೆಕ್ಟಾಗಿ ನಾವು ಕಬ್ಬಿನ ನಾಟಿ ಮಾಡೋದ್ರಿಂದ ಕಳೆನಾಶಕವನ್ನು ಹೊಡಿಬೇಕಾಗುತ್ತೆ. ಮತ್ತು ನಾವು ಕಬ್ಬಿನ ಬಿತ್ತನೆ ಬಿಡಿಸ್ಬೇಕಾದ್ರೆ ಮತ್ತು ನಾಟಿ ಮಾಡಬೇಕಾದ್ರೆ ಆಳಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ನಾವು ಈ ರೀತಿ ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ನಾಟಿ ಮಾಡೋದ್ರಿಂದ ಕಳೆನಾಶಕದ ಅವಶ್ಯಕತೆ ಇರೋದಿಲ್ಲ. ಮತ್ತು 2-3 ಜನದ ಆಳಿನಿಂದ ನಾವು 1 ಎಕರೆ ಜಮೀನು ನಾಟಿ ಮಾಡ್ಬೋದು. ಮತ್ತು ನಾವು ಈ ರೀತಿ ಮಾಡೋದ್ರಿಂದ ಪಿಗ್ಗಿ ಬರೋದಿಲ್ಲ. ಪಿಗ್ಗಿ ಅಂದರೆ ಗ್ಯಾಪ್ ಬೀಳೋದಿಲ್ಲ. ಇದರಿಂದ ನಮಗೆ ಹೆಚ್ಚಿನದಾಗಿ ನಾವು ಇಳುವರಿ ಕಾಣ್ಬೋದು. ಮತ್ತು ನಿಮ್ಗೆ ಏನಾದರೂ ಒಂದೇ ಲೆವೆಲ್ ಆಗಿ ನಿಮಗೆ ಕಬ್ಬು ಬೆಳವಣಿಗೆ ಬರ್ತದೆ. ನಾವು ಇನ್ನೊಂದು ಮೆಥಡನ್ನು ಯೂಸ್ ಮಾಡೋದ್ರಿಂದ ಈ ಟ್ರೇಗೆ ಏನು ನಾವು ಬಂಡವಾಳ ಹಾಕಬೇಕು ಅದನ್ನು ಕೂಡ ನಾವು ಅಲ್ಲಿ ಸೇವ್ ಮಾಡ್ಬೋದು. ಯಾವ ಥರ ಅಂತಂದರೆ, ನಾವು ಭತ್ತವನ್ನು ಹೇಗೆ ನಾವು ಒಟ್ಲು ಹಾಕ್ಕೊಂಡು ಆಮೇಲೆ ನಾವು ನಾಟಿ ಮಾಡ್ತೀವಿ, ಅದೇ ರೀತಿ ನಾವು ಈ ಕಬ್ಬನ್ನು 1 ಕಣ್ಣಿನ ಬಿತ್ತನೆಯನ್ನು ಕಟ್ ಮಾಡಿಕೊಂಡು ಭತ್ತದ ರೀತಿಯಲ್ಲಿ ನಾವು ನಮಗೆ ಖಾಲಿ ಇರುವಂಥ ಜಾಗದಲ್ಲಿ ನಾವು ಒಟ್ಲು ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಅದು ಕೂಡ 30 ರಿಂದ 35 ದಿನಕ್ಕೆ ನಮಗೆ ಸಸಿ ಬರ್ತದೆ. ಸೊ ಆಮೇಲೆ ನಂತರ ನಾವು ಅದನ್ನು ಬೇಕಾದ್ರೆ ಡೈರೆಕ್ಟಾಗಿ ತೊಗೊಂಡೋಗಿ ನಾವು ನಾಟಿ ಮಾಡ್ಬೋದು. ಇಲ್ಲಿ ನಿಮಗೆ 100 ರೂಪಾಯಿಗೆ ತೆಂಗಿನ ಸಸಿಗಳು ದೊರೀತವೆ. ಅಡಿಕೆ ಸಸಿ, ತೆಂಗಿನ ಸಸಿಗಳು. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೊನೆಯಲ್ಲಿ ಡಿಸ್ಪ್ಲೇ ಆಗ್ತದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ತೊಗೊಳ್ಬೋದು. ಕೆಲಸ ಮಾಡ್ತಾ ಇದ್ದೀವಿ. ಇದು 1 ಅಡಿಯಿಂದ 1 ಅಡಿಗೆ ಕಬ್ಬು ನೆಡುವಂಥ ಸಾಧನ. ಇದು ಏನಪ್ಪ ಅಂದರೆ, ಈಗ ನಾವು ಕಬ್ಬು ನೆಡ್ತೀವಿ, ಆ ಟೈಮ್ ಸರಿಯಾಗಿ ಆಳು ಸಿಗಲ್ಲ, ಮಳೆ ಬಂದುಬಿಡ್ತದೆ, ನೆಡೋಕ್ಕಾಗಲ್ಲ, ತಕ್ಕಲು ಬೀಳ್ತದೆ. ಅದ್ರ ಬದಲು ಇದು ಮಾಡ್ಕೊಂಡ್ರೆ 1 ಕಡೆಯಿಂದ ಪೈರು ಮಾಡ್ಕೊಂಡು ಇಟ್ಕೊಂಡಿದ್ದು, ನಾವು 1 ಕಡೆ ನೆಟ್ಕೊಂಡಿದ್ದು ತಗೊಬಂದು ನಮ್ಗೆ ಬೇಕಾದ ಟೈಮಲ್ಲಿ ಭೂಮಿಗೆ ಕಬ್ಬ ನೆಡುವಂಥ ಸಾಧನ. ಅದು ಬಿಟ್ಟರೆ ಇದರಿಂದ ಇನ್ನೊಂದು ಉಪಯೋಗ ಅಂತಂದರೆ, ಕಳೆನಾಶಕ ಇಲ್ಲದೆ ಬೆಳಿಬೋದು, ಉಪ್ಪು ಕಮ್ಮಿ ಕೊಡ್ಬೋದು. ಈಗ 1 ಅಡಿಯಿಂದ 1 ಅಡಿಗೆ 4 ಅಡಿ ಗ್ಯಾಪ್ ಇರ್ತದೆ, 1 ಪೈರಿಂದ 1 ಪೈರಿಗೆ 7 ಅಡಿ ಗ್ಯಾಪ್ ಇರ್ತದೆ. ಈ 1 ಅಡಿ ಗ್ಯಾಪಲ್ಲಿ ಇರುವಂಥ ಜಾಗದಲ್ಲಿ ನಾವು ಏನು ಯೂಸ್ ಮಾಡ್ಬೋದು ಅಂದರೆ, ಈಗ ಒಂದ್ಸತಿ ಕಬ್ಬು ಹಾಕ್ಬಿಟ್ರೆ ನಾವು ವರ್ಷಗಂಟ ತಕ್ಕಲು ಬಿದ್ದಿರಬೇಕು, ಇಲ್ಲ ಸಾಲ ಮಾಡಬೇಕಾ ಬೆಳೆಗೆ. ಈ ಥರ ಮಾಡೋದ್ರಿಂದ ಅಂತರ್ ಬೇಸಾಯ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಹಣನ ಅದರಲ್ಲೇ ಸಂಪಾದನೆ ಮಾಡ್ಕೊಂಡು ನಾವು ಕಬ್ಬು ಬೆಳಿಬೋದು. ಇದರಿಂದ ಇನ್ನೊಂದು ಪ್ರಯೋಜನ ಇಲ್ಲ, ನಾವು ಬೆಳೆಯೋಕ್ಕಾಗಲ್ಲ, ಅಂತರ್ ಬೇಸಾಯ ಬೇಡ, ನಮ್ಮ ಕೈಲಿ ಆಗಲ್ಲ ಅಂದರೆ ಮಧ್ಯ ಚಪ್ಪೆ, ತಗಣಿ, ಉದ್ದು, ಹೆಸರು ಇಂಥವು ಚೆಲ್ಬಿಟ್ಟು ಮಿಶ್ರ ಬೇಸಾಯ ಮಾಡಿ
ಪುನಃ ಅಲ್ಲಿಗೆ ಕೊಟ್ಟು ನಾವು ಕೊಡುವಂಥ ಗೊಬ್ಬರ 10-26 ಪೊಟಾಸ್ ಇವೇನಿರ್ತದೆ ಅವು ಕಮ್ಮಿ ಮಾಡ್ಬೋದು, ಅದು ಅಲ್ಲೇ ಸಿಗ್ತದೆ. ಹಾಂ ಇದು ಏನಾಯ್ತದೆ ಅಂದರೆ ಸರ್, ಒಂದು ಸಾಲಿಂದ ಒಂದು ಸಾಲಿಗೆ 4 ಅಡಿ ಗ್ಯಾಪ್ ಐತೆ. ಇದು ನಮ್ಗೆ ಅಡ್ಜಸ್ಟ್ ಬೇಕು ಅಂತಂದರೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಸರ್. ಈ ಹೋಲಿಂದ ನಾವು 3 ಅಡಿಗೂ ಮಾಡ್ಕೋಬೋದು, ಇಲ್ಲ 5 ಅಡಿ ಬೇಕು ಅಂದರೆ ಇದು ಇಲ್ಲ ಐತಲ್ಲ ಸರ್, ಇದು ಬಿಚ್ಚಿಬಿಟ್ಟು ಈ ಕಡೆಗೆ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಲ್ಲಿಗೆ 5 ಅಡಿನೂ ಆಯ್ತದೆ, 3 ಅಡಿನೂ ಆಯ್ತದೆ. ಒಂದು ಪೈರಿಂದ ಒಂದು ಪೈರಿಗೆ 2 ಅಡಿ. ಇದರಲ್ಲಿ ಒಂದು ಇಳುವರಿ ಅಂತಂದರೆ ಒಂದು ಕುಂಟೆಗೆ 2 ಟನ್ ಕಬ್ಬು ಕೆಡಬೋದು ಸರ್. ಈಗ ಪೈರಿಂದ ಮಾಡ್ಕೋಬೋದು, ಒಂದು ಅಡಿಗೆ ಗ್ಯಾಪ್ ಮಾಡ್ಕೋಬೋದು. ಇದರಲ್ಲಿ 1 ಅಡಿಯಿಂದ 1 ಅಡಿಗೆ ಹೆಂಗೆ ಆಯ್ತದೆ ಅಂದರೆ ನಾವು ಕೂಳೆ ಕೊಚ್ಚಾಗಿ ಕೊಟ್ಟಿದ್ದೇವೆ ನೋಡ್ತಾ 2 ಅಡಿ, ಒಂದೊಂದರಲ್ಲಿ 20 ಕಣ್ಣು ಗಂಟಲು ಬಂದೈತೆ. ಆಗ ತೊಂದರೆ ಆಗುತ್ತೆ. ಒಂದೊಂದು ಅಡಿಗೆ ಹಾಕಿದಾಗ ಅವು ಬೋದ್ಗೆ ಇರ್ಕತ್ತದೆ, ಕಬ್ಬು ಬೆಳವಣಿಗೆ ಬರೋಲ್ಲ. ದೂರ ಇದ್ದಾಗ ಅವು ನೆಕ್ಸ್ಟು ನಮಗೆ ಅನುಕೂಲ ಆಗುತ್ತೆ. ಕೂಳೆಗೆ 1 ಟನ್ಗೆ 2 ಟನ್ ಕಬ್ಬು, ಒಂದು ಕುಂಟೆಗೆ 2 ಟನ್ ಕಬ್ಬು ಕೆಡಬೋದು ಸರ್. ಇದು ನಾವು ವಿ ಸಿ ಫಾರಮಲ್ಲೇ ಬಂದು ತಗೋತೀವಿ ಅಂತಂದರೆ ಟ್ಯಾಕ್ಟ್ರು ನಿಮ್ದಾದರೆ ಇಲ್ಲಿ ನಾವು ಮಿಷಿನ್ಗೆ ಏನು ಚಾರ್ಜಸ್ ಮಾಡಲ್ಲ. ಏನಪ್ಪ ಅಡ್ವಾನ್ಸಾಗಿ ಕಟ್ಟಿಸ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಮಿಷಿನ್ ಪ್ರಾಬ್ಲಮ್ ಆಯಿತು ಅಂದರೆ ಅದು ರಿಪೇರಿ ತಗೋದವ್ರ ಜವಾಬ್ದಾರಿ ಇರ್ತದೆ. ಏನೂ ಇಲ್ಲ ಅಂತಂದರೆ ತಗೊಂಡವ್ರು ನಾಟಿ ಮಾಡ್ಕೊಂಡು ತಂದು ಕೊಡ್ಬೋದು, ಚಾರ್ಜಸ್ ಏನಿಲ್ಲ. ಟ್ಯಾಕ್ಟರ್ ನಮ್ಮದೇ ಟ್ಯಾಕ್ಟರ್ ಆದರೆ ಇಲ್ಲಿಂದ ಹೋಗಿ ನಾಟಿ ಮಾಡಿ ರಿಟರ್ನ್ ಬರೋವರೆಗೂ ಡೀಸೆಲ್ ಚಾರ್ಜಸ್ ಅವ್ರದ್ದಾಗಿ ಕಸ್ಟಮರ್. ಈ ಮಿಷಿನ್ ಬೇಕು ಅಂದರೆ ನಾಟಿ ಮಾಡ್ಕೊಂಡು ರಿಟರ್ನ್ ಕೊಡ್ತೀವಿ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ 9071964920. ಕಬ್ಬಿನಲ್ಲಿ ಬರುವಂತಹ ರವದಿ ಅಥವಾ ಕಬ್ಬಿನ ತರಗನ್ನು ಬೆಂಕಿಯಲ್ಲಿ ಸುಡುವುದರ ಬದಲು ಈ ರೀತಿ ಕಬ್ಬಿನ ಪುಡಿ ಮಾಡುವುದರಿಂದ ನಮ್ಮ ಜಮೀನಿನಲ್ಲಿ ಗೊಬ್ಬರವಾಗುತ್ತದೆ. ಕೃಷಿ ಮೇಳದಲ್ಲಿ ಈ ಎತ್ತುಗಳನ್ನು ಎಕ್ಸಿಬಿಷನ್ ಇಟ್ಟಿದ್ರು. ಸೊ ಇವುಗಳ ಬೆಲೆ 3 ಲಕ್ಷ ಅಂತ ಹೇಳ್ತಾರೆ. ಸೊ ಓದಿ ಕಾಳೆಗೌಡರು ಅಂತ ಹಾಕೊಂಡಿದ್ದಾರೆ ಅವರು. ಈಗ ನೀವೇನು ನೋಡ್ತಿದ್ದೀರಾ, ಇದು ಬಂದು SL ಸ್ವಿಚ್ ಗೇರ್ಸ್ ಅವರು ನಮ್ಮ ಪಂಪ್ಸೆಟ್ ಮೋಟರ್ಗಳಿಗೆ ಅಂದರೆ ಸ್ಟಾರ್ಟರ್ಸ್ಗೆ ಮೊಬೈಲ್ ಸೆನ್ಸರ್ನ ಅಳವಡಿಸ್ಕೊಡ್ತಾರಂತೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ನಾವು ಎಲ್ಲೇ ಇರ್ಬೋದು, ಅಂದರೆ ಮೈಸೂರು, ಬೆಂಗಳೂರು ಅಥವಾ ನೀವು ಬೇರೆ ಕಡೆ ಎಲ್ಲೇ ಇದ್ದರೂ ಕೂಡ ಅಲ್ಲಿಂದನೇ ನೀವು ಮೋಟ್ರನ್ನ ಆನ್ ಮತ್ತು ಆಫ್ ಮಾಡ್ಬೋದು. ಸೊ ಇದರಿಂದ ನಮ್ಮ ರೈತರಿಗೆ ಅನುಕೂಲ ಏನಪ್ಪ ಅಂತಂದರೆ, ರಾತ್ರಿ ಟೈಮ್ ಹೋಗಿ ಮೋಟ್ರನ್ನ ಆಫ್ ಮತ್ತು ಆನ್ ಮಾಡೋಂಥ ಅವಶ್ಯಕತೆ ಇರೋಲ್ಲ. ಮತ್ತು ಎಲ್ಲಿ ಬೇಕಾದರೂ ಅವರು ಆನ್ ಮತ್ತು ಆಫ್ ಮಾಡ್ಬೋದು. ಇದು ತುಂಬ ನಮ್ಮ ರೈತರಿಗೆ ತುಂಬ ಉಪಯೋಗ ಇದೆ. ನಿಮಗೆ ಇಲ್ಲಿ ಭತ್ತ, ರಾಗಿ, ಜೋಳ, ಕಾಳು, ಕಬ್ಬು ಹಾಗೂ ಮೇವಿನ ಉತ್ತಮವಾದ ಬಿತ್ತನೆ ಬೀಜ ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ವಲಯ ಕೃಷಿ ಸಂಶೋಧನೆ ಕೇಂದ್ರ VC ಫಾರಂಗೆ ಭೇಟಿ ನೀಡಿ. ಧನ್ಯವಾದಗಳು.